ಊರಿನ ಹೊರಗೆ ಕಾಡಿಗೆ ಪಕ್ಕದಲ್ಲಿ ಚೈರ್ ಹಾಕೊಂಡ್ ಕೂತಿದ್ದ ಶಂಕರ್. ನೋಡ್ತೀನಿ, ಈ ಸನ್ಯಾಸಿ ಬಡವ ನಾಗಯ್ಯ ಊರಿನ ಒಳಗೆ ಹೋಗ್ಬೇಕಂದ್ರೆ ಈ ದಾರಿಯಲ್ಲಿ ತಾನೇ ಹೋಗ್ಬೇಕು. ನನಗೆ ಕೊಡ್ಬೇಕಾಗಿದ್ದು ಕೊಡದೆ ಅವನ್ನ ನಾನು ಕಳ್ಸೋದಿಲ್ಲ. ಹಾಗೆ ಅಂತ ಶಂಕರ್ ಊರಿನ ಹೊರಗಡೆ ನಿಂತಿದ್ದ. ಏನು ಈ ನಾಗಯ್ಯ ಕೆಲ್ಸದ ಕಡೆ ಇನ್ನೂ ಬರ್ಲೇ ಇಲ್ಲ? ಏನೇ ಆದ್ರೂ ಪರವಾಗಿಲ್ಲ, ಇವತ್ತು ಅವನ್ ಬಂದು ನನ್ನ ಹಣವನ್ನು ಕೊಡುವ ತನಕ ಅವನ್ನ ನಾನು ಬಿಡೋದಿಲ್ಲ. ಹಾಗೆ ಅಂತ ತೀರ್ಮಾನ ಮಾಡ್ದ. ನಾಗಯ್ಯ ಕೆಲ್ಸ ಮುಗಿಸಿ ಊರೊಳಗೆ ಬರ್ತಾ ಇದ್ದ. ಏನಯ್ಯ, ಯಾರಿಗೋಸ್ಕರ ಕೂತಿದ್ದೀರಾ? ಯಾರಿಗೋಸ್ಕರನೋ ಕಾದು ಕೂತಿರುವ ಹಾಗಿದೆ. ಯಾರಾದ್ರೂ ಕೆಲಸ ಮುಗಿಸ್ಕೊಂಡು ಊರಿನಿಂದ ಬರ್ತೀನಿ ಅಂತ ಹೇಳಿದಾರಾ? ನಾನು ಯಾರಿಗೋಸ್ಕರನೋ ಅಲ್ಲ, ನಿನಗೋಸ್ಕರನೇ ಇಲ್ಲೇ ಕೂತಿದ್ದೀನಿ. ನೀನು ಯಾವಾಗ್ಲೂ ನನ್ನ ಜೊತೆ ಹಣ ತಗೊಂಡು ಇದುವರೆಗೂ ಕೊಡದೆ ನನ್ನ ಕಾಯಿಸ್ತಾ ಇದ್ದೀಯಲ್ಲ, ಅದಕ್ಕೋಸ್ಕರ. ಅಯ್ಯ, ನಾನು ಹಾಕಿರುವ ಬಿತ್ತನೆಯೆಲ್ಲ ಕಳೆದ ವರ್ಷ ನೀರಲ್ಲೇ ಮುಳುಗಿ ಹೋಗ್ಬಿಡ್ತು. ಈ ವರ್ಷ ನಾನು ಬಿತ್ತನೆ ಪುನಃ ಹಾಕಿದ್ದೀನಿ. ಅದು ಬೆಳೆದು ಕೈ ಸಿಗುವಾಗ ನಿಮ್ಮ ಹಣವನ್ನು ಹಿಂತಿರುಗಿಸಿ ಕೊಡ್ತೀನಿ. ಈ ಬೇಳೆಕಾಯೆಲ್ಲ ನನ್ನ ಜೊತೆ ಬೇಯೋದಿಲ್ಲ. ಮೊದಲು ನನ್ನ ಹಣವನ್ನು ಕೊಟ್ಟು ಇಲ್ಲಿಂದ ಜಾಗ ಖಾಲಿ ಮಾಡು. ಅಯ್ಯ, ಇವಾಗಿಂದ ಇವಾಗಲೇ ಹಣ ಕೊಡು ಅಂದರೆ ಕಷ್ಟ ಅಲ್ವಾ? ನನ್ನ ಬೆಳೆ ಬೆಳೆದು ಅಸಲು ನನ್ನ ಕೈ ಸೇರಿದ ತಕ್ಷಣ ನಿಮ್ಮ ಹಣವನ್ನು ಕೊಟ್ಬಿಡ್ತೀನಿ. ಅದೆಲ್ಲ ನನಗೆ ಗೊತ್ತೇ ಇಲ್ಲ. ನನ್ನ ಹಣ ನನಗೆ ಇವಾಗಲೇ ಬೇಕು. ಹಾಗೆ ಅಂತ ನಾಗಯ್ಯನ್ ಜೊತೆ ವಾದ ಮಾಡ್ತಿರುವಾಗ ಅವಾಗ್ಲೇ ಶಂಕರನ ಪ್ರಾಣ ಸ್ನೇಹಿತನಾದ ರಾಮಯ್ಯ ಭುಜದ ಮೇಲೆ ನಾಗಲಿಯನ್ನು ಹಾಕಿಕೊಂಡು ಆ ದಾರಿಯಲ್ಲಿ ಬರ್ತಿದ್ದ. ಶಂಕರ ಏನೋ ನಾಗಯ್ಯನ್ ಜೊತೆ ಏನೋ ಜಗಳ ಮಾಡ್ತಿರುವ ಹಾಗಿದೆ. ಅವನ ಹತ್ರ ಹೋಗಿ ವಿಷಯ ಏನು ಅಂತ ಕೇಳಿ ತಿಳ್ಕೋಬೇಕು. ಹಾಗೆ ಅಂತ ಹೇಳಿ ಅವರಿಬ್ಬರ ಬಳಿ ಹೋದ. ಏನು ಶಂಕರ, ನಾಗಯ್ಯನ್ ಜೊತೆ ಜಗಳ ಮಾಡ್ತಾ ಇದೀಯಾ? ನೋಡಪ್ಪ, ಇವನು ನನ್ನ ಜೊತೆ ಹಣ ತಗೊಂಡು 1 ವರ್ಷ ಕಳೆದೇ ಹೋಯ್ತು. ಆದ್ರೂ ಕೂಡ ಇನ್ನೂ ನನ್ನ ಹಣವನ್ನು ಹಿಂದಿರುಗಿಸಿ ಕೊಡದೆ ಅಮರ್ಸ್ತಿದ್ದಾನೆ. ಅಯ್ಯ, ನನ್ನ ಪರಿಸ್ಥಿತಿ ನಿಮಗೆ ಗೊತ್ತಿರತ್ತಾನೆ. ನನ್ನ ಬೆಳೆ ಎಲ್ಲ ನಾಶ ಆಗೋಗ್ಬಿಡ್ತು. ಮುಂದಿನ ವರ್ಷ ಬೆಳೆ ಕೈ ಸೇರಿದ ತಕ್ಷಣ ಅವರ ಹಣವನ್ನು ಹಿಂತಿರುಗಿಸಿ ಕೊಡ್ತೀನಿ ಅಂದ್ರೆ ಇವರು ಒಪ್ಪದೇ ಇಲ್ಲ. ಶಂಕರ, ಅವನಿಗೆ ಸ್ವಲ್ಪ ಸಮಯ ಕೊಡು. ಸ್ವಲ್ಪ ದಿನಗಳ ನಂತರ ಹಣವನ್ನು ಕೊಟ್ಬಿಡ್ತಾನೆ. ನಿನಗೇನೋ ನಿನ್ನ ಹಣ ಅಲ್ಲ ಅಲ್ವಾ, ಅದಕ್ಕೆ ಹಿಂಗ್ ಮಾತಾಡ್ತೀಯ? ಸರಿ, ಇವನು ಹೇಳಿದ್ರಿಂದ ನಿನಗೆ 2 ತಿಂಗಳು ಟೈಮ್ ಕೊಡ್ತೀನಿ. ಅಷ್ಟರಲ್ಲಿ ನನ್ನ ಹಣನ ಕೊಡದಿದ್ರೆ ನಿನ್ನ ಮನೆ ಹೊಲ ಎಲ್ಲವನ್ನು ನಾನೇ ತಗೋತೀನಿ. ಸರಿ ಅಯ್ಯ, ಕೊಟ್ಬಿಡ್ತೀನಿ. ಮೊದಲು ನನ್ನ ಇಲ್ಲಿಂದ ಮನೆಗೆ ಹೋಗಕ್ಕೆ ಬಿಡಿ. ಹಾಗೆಂತ ಹೇಳಿದ ತಕ್ಷಣ ಅವನಿಗೆ ದಾರಿ ಬಿಟ್ಟ. ಹೀಗೆ ಮೂವರು ಹೊರಟು ಮನೆಗೆ ಹೋದ್ರು. ಮರುದಿನ ಬೆಳಿಗ್ಗೆ ರಾಮಯ್ಯ ಹೊಲಕ್ಕೆ ಹೋಗ್ಬೇಕು ಅಂತ ಹೊರಟು ನಿಂತಿದ್ದ. ಹೀಗೆ ಮಾರ್ಗ ಮಧ್ಯದಲ್ಲಿ ಶಂಕರಂ ಅವನಿಗೆ ಕಾಣಲು ಸಿಕ್ಕಿದ. ಏನೋ ಯಾವಾಗ್ಲೂ ಹೊಲದಲ್ಲೇ ಇರ್ತೀಯಾ? ಏನಪ್ಪ, ನಿಮ್ಮ ತಂದೆ ಆಸ್ತಿ ಸಂಪಾದನೆ ಮಾಡಿ ಇಟ್ಟಿದ್ರು, ಆದ್ರಿಂದ ನಿನಗೆ ಯಾವುದೇ ರೀತಿಯ ಚಿಂತೆ ಇಲ್ಲ. ನನಗೆ ಆ ರೀತಿಯ ನಮ್ಮ ತಂದೆ ತಾಯಿ ಸಂಪಾದನೆ ಮಾಡಿದ ಆಸ್ತಿ ಇಲ್ಲ. ನಾನೇ ಕಷ್ಟಪಟ್ಟು ವ್ಯವಸಾಯ ಏನಾದರೂ ಮಾಡಿ ಹಣವನ್ನು ಸಂಪಾದನೆ ಮಾಡಿ ನನ್ನ ಮಕ್ಕಳನ್ನ ಕಾಪಾಡಬೇಕು. ಸರಿ ಸರಿ, ನಾನು ಹೊಸದಾಗಿ ಏನಾದರೂ ವ್ಯಾಪಾರ ಆರಂಭಿಸಬೇಕು ಅಂತ ಇದ್ದೀನಿ. ನೀನು ನನಗೆ ಏನಾದರೂ ಸಲಹೆ ಕೊಡ್ತೀಯಾ? ಹೌದಾ, ನಮ್ಮ ಊರಲ್ಲಿ ಒಂದೇ ಒಂದು ಹೋಟೆಲ್ ಕೂಡ ಇಲ್ಲ. ನೀನೊಂದು ಹೋಟೆಲನ್ನು ಆರಂಭಿಸ್ಬೋದು. ಹೌದು, ನಿಜಾನೇ. ನನಗೆ ಒಳ್ಳೆ ಐಡಿಯಾನೇ ಕೊಟ್ಟೆ. ಸರಿ ಬಾ, ನೀನು ಇನ್ನೂ ಊಟ ಮಾಡಲಿಲ್ಲ ಅಲ್ವಾ? ನಮ್ಮ ಮನೆಯಲ್ಲಿ ಮೀನು ಸಾರು, ನಿನಗೆ ಮೀನು ಸಾರು ಅಂದರೆ ಇಷ್ಟ ಅಲ್ವಾ? ಬಾ ನನ್ನ ಜೊತೆ. ಇಲ್ಲ ಕಣೋ, ಆಮೇಲೆ ಬರ್ತೀನಿ. ಇವಾಗ ನನಗೆ ಹೊಲಕ್ಕೆ ನೀರು ಹಾಕಬೇಕು. ಅದೆಲ್ಲ ನನಗೆ ಗೊತ್ತಿಲ್ಲ. ಮೊದಲು ನನ್ನ ಜೊತೆ ಮನೆಗೆ ಬಂದು ಊಟ ಮಾಡಿ ಆಮೇಲೆ ಹೋಗು. ಹೀಗೆ ಅವನ ಗೆಳೆಯನನ್ನು ಮನೆಗೆ ಕರ್ಕೊಂಡೋಗಿ ಹೊಟ್ಟೆ ತುಂಬಾ ಊಟ ಹಾಕಿ ಕಳಿಸಿದ. ಹೀಗೆ ಶಂಕರ್ ರಾಮಯ್ಯನ ಸಲಹೆಯೊಂದಿಗೆ ಒಂದು ಹೋಟೆಲನ್ನು ಆರಂಭಿಸಿ ಕೆಲವು ದಿನಗಳಾಯಿತು. ಆದ್ರೆ ಶಂಕರ್ ಹೋಟೆಲಲ್ಲಿ ಊಟಕ್ಕೆ ತುಂಬಾ ಬೆಲೆಗಳನ್ನ ಜಾಸ್ತಿ ಮಾಡಿದ್ದ. ಒಂದು ದಿನ ಹೋಟೆಲಲ್ಲಿ ಊಟ ಮಾಡ್ಲಿಕ್ಕೆ ಆ ಊರಿನ ವ್ಯಕ್ತಿಯಾದ ಶಾಂಬಯ್ಯ ಬಂದ್ರು. ಶಂಕರ, ನನಗೆ ಒಂದು 4 ಇಡ್ಲಿನ ಕಟ್ಟು. ಸರಿ ಶಂಕರ, 20 ರೂಪಾಯಿನ ಕೊಡು. ಏನು 20 ರೂಪಾಯ? ಇದೇ ರೇಟಿಗೆ ಉದ್ದಿನಬೇಳೆ ತಗೊಂಡ್ರೆ ಮನೇಲಿರೋರು ಎಲ್ಲರೂ ಕೂಡ ಇಡ್ಲಿನ ತಿನ್ಬೋದಲ್ವಾ? ಇದನ್ನೆಲ್ಲ ನೀನು ಮನೆಯಲ್ಲೇ ಮಾಡ್ಕೊಂಡು ತಿನ್ನೋನಾಗಿದ್ರೆ ಈ ಕಡೆ ಹೋಟೆಲ್ ಕಡೆ ಬರ್ತಾನೆ ಇರ್ಲಿಲ್ವಲ್ಲ. ಇವಾಗ ಏನೂ ಕಡಿಮೆ ಆಗಿಲ್ಲ, ಮನೆಗೆ ಹೋಗಿ ತಿನ್ನು. ನಿನ್ನ ಅವಸರನೇ ನನ್ನ ಆದಾಯ ಶಾಂಬಯ್ಯ. ಮನೆಯಿಂದ ಮಾತು ಕೊಟ್ಟು ಬಂದಿರ್ತೀಯ, ಇಲ್ಲಿಂದ ತಗೊಂಡೋಗ್ಬೇಕಾದ ಅವಶ್ಯಕತೆ ಇದೆ ಅಲ್ವಾ? ತಗೋ, 4 ಇಡ್ಲಿಗೆ 20 ರೂಪಾಯಿ. ಹಾಗೆಂತ ಹೇಳಿದಾಗ ಶಾಂಬಯ್ಯ ಏನು ಮಾಡಲು ಸಾಧ್ಯವಾಗದೆ ಇಡ್ಲಿಯನ್ನು ತೆಗೆದುಕೊಂಡು ಮನೆಗೆ ಹೊರಟು ಹೋದ್ರು. ಹೀಗೆ ದಿನದಿಂದ ದಿನಕ್ಕೆ ಶಂಕರ್ ಅವನ ಹೋಟೆಲಲ್ಲಿ ದರವನ್ನು ಜಾಸ್ತಿ ಮಾಡ್ತಿದ್ದ. ಒಂದು ದಿನ ಎಲ್ಲ ಊರಲ್ಲಿ ಗಾಳಿಯಲ್ಲಿ ಒಂದು ಮಾತು ಬಂತು. ದಕ್ಷಿಣ ಕಡೆಯಿಂದ ಕಳ್ಳರು ಬಂದಿದ್ದಾರೆ, ಎಲ್ಲರ ಮನೆಗೆ ನುಗ್ಗಿ ಹಣ ಆಭರಣವನ್ನು ಕದ್ಕೊಂಡೋಗ್ತಾ ಇದ್ದಾರೆ ಅಂತ.
ಲೇ ರಾಮಯ್ಯ, ಈ ವಿಷಯ ನಿನ್ಗೆ ಗೊತ್ತಾಯ್ತಾ? ದಕ್ಷಿಣ ಭಾರತದ ಕಡೆಯಿಂದ ಕಳ್ಳರು ಬರ್ತಾ ಇದ್ದಾರಂತೆ. ಹೋಟೆಲಲ್ಲಿ ನುಗ್ಗಿ, ಮನೆಯಲ್ಲಿ ನುಗ್ಗಿ ಎಲ್ಲ ಕದ್ಕೊಂಡೋಗ್ತಾರಂತೆ. ಇದೆಲ್ಲ ಬರೀ ಗಾಳಿ ಮಾತು ಕಣೋ, ಇದನ್ನೆಲ್ಲ ನಂಬೇಕಾಗಿಲ್ಲ. ಪದೇ ಪದೇ ಇಂಥ ಗಾಳಿ ಮಾತುಗಳು ಬರ್ತಾನೆ ಇರುತ್ತೆ. ಇದನ್ನ ಯಾರು ಹೇಳ್ತಾರೋ, ಯಾರು ಹುಟ್ಟಿಸ್ತಾರೆ ಅಂತ ಗೊತ್ತಿಲ್ಲ. ಓ ಹಾಗೆ ಅಂತೀಯಾ? ನಿಜವಾಗ್ಲೂ ಇದು ಗಾಳಿ ಮಾತೇನಾ? ಲೇ, ನಮ್ಮಂತ ಜನಗಳಾದ್ರೆ ಅದು ಗಾಳಿ ಮಾತಾದ್ರೂ ನಿಜವಾದ ಮಾತು ಆದ್ರೂ ಭಯಪಡ್ಬೇಕಾದ ಅವಶ್ಯಕತೆ ಇಲ್ಲ. ನಮ್ಮ ಜೊತೆ ದೋಚ್ಕೊಳ್ಳಿಕ್ಕೆ ನಮ್ಮ ಕಷ್ಟಗಳನ್ನ ಬಿಟ್ರೆ ನಮ್ಮ ಕೈಯಲ್ಲಿ ಬೇರೆ ಇನ್ನೇನು ಇಲ್ವಲ್ಲ. ಆದ್ರೆ ನೀನ್ ಮಾತ್ರ ಯಾವುದಕ್ಕೂ ಸ್ವಲ್ಪ ಎಚ್ಚರಿಕೆಯಿಂದ ಇರು. ಏನಾದ್ರೂ ತೊಂದರೆ ಆದ್ರೆ ನನಗೆ ಹೇಳ್ಕಳ್ಸು. ಸರಿ, ನಾನಿನ್ನು ಹೊರಡ್ತೀನಿ. ನಿನ್ ತಂಗಿ ಎಲ್ಲೋ ಹೋಗ್ಬೇಕು ಅಂದಿದ್ಲು, ಅದಕ್ಕೆ ನಾನು ಮನೆಗೆ ಬೇಗ ಹೋಗ್ತಿದ್ದೀನಿ. ಹೌದಾ? ಹಾಗಾದ್ರೆ ಗಾಡಿ ತಗೊಂಡೋಗು. ಲೇ, ಎಲ್ಲ ಕಣೋ, ಪರವಾಗಿಲ್ಲ, ಇನ್ನೊಂದಿನ ಅವಶ್ಯಕತೆ ಇದ್ರೆ ತಗೊಂಡೋಗ್ತೀನಿ. ಹಾಗೆ ಅಂತ ಹೇಳಿ ರಾಮಯ್ಯ ಹೊರಟು ಮನೆಗೆ ಹೋದ. ಆದರೆ ಶಂಕರಂಗೆ ಪಕ್ಕದ ಊರಿನಿಂದ ಕಳ್ಳರು ಯಾರೋ ಬರ್ತಾ ಇದ್ದಾರೆ ಅಂತ ಹೇಳಿದ ಮಾತು ಮಾತ್ರ ತುಂಬಾನೇ ಭಯವನ್ನು ಉಂಟು ಮಾಡಿತು. ಅವನಿಗೆ ತಿಳಿಯದೆ ಮನಸ್ಸೊಳಗೇನೆ ತುಂಬಾನೇ ಭಯದಲ್ಲಿ ನಡುತ್ತಾ ಇದ್ದ. ಈ ಊರೊಳಗೆ ಕಳ್ಳರು ಮಾತ್ರ ಬಂದ್ರೆ ಈ ಊರಲ್ಲೇ ತುಂಬಾ ಆಸ್ತಿಯನ್ನು ಹೊಂದಿರುವ ನನ್ನನ್ನೇ ನೋಡಿ ಟಾರ್ಗೆಟ್ ಮಾಡ್ತಾರೆ. ಏನಾದ್ರೂ ಮಾಡಿ ಹಣ, ಚಿನ್ನಾಭರಣವನ್ನು ಭದ್ರವಾಗಿ ಇಡಬೇಕು. ಹಾಗೆ ಅಂತ ಆಲೋಚನೆ ಮಾಡಿ ಅವನ ಕೈಯಲ್ಲಿರುವ ಹಣ, ಆಭರಣವನ್ನು ಒಂದು ಮೂಟೆಯಲ್ಲಿ ಕಟ್ಟಿಕೊಂಡ. ಆ ಮೂಟೆನ ತಗೊಂಡು ಹೋಟೆಲ್ ಬಳಿ ಹೋಗ್ತಾ ಇರುವುದನ್ನು ಊರಿನ ಜನರು ಕೂಡ ನೋಡಿದ್ರು. ಶಂಕರಂ ಭಯಪಟ್ಟ ಹಾಗೆ ಆ ದಿನ ರಾತ್ರಿ ಶಂಕರಂ ಮನೆಯಲ್ಲಿ ಕಳ್ಳತನ ನಡೆಯಿತು. ಬಂದ ಕಳ್ಳರು ಶಂಕರಂ ಯಾರು ಅಂತ ತಿಳ್ಕೊಂಡು ಅವನ ಕೈಯಲ್ಲಿರುವ ಚಿನ್ನಾಭರಣ, ಹಣಗಳನ್ನು ಮಾತ್ರವಲ್ಲದೆ ಆಸ್ತಿ ಪತ್ರವನ್ನು ಕೂಡ ದೋಚ್ಕೊಂಡು ಹೊರಟೋದ್ರು. ಶಾಂಬಯ್ಯ ಊರಿನಿಂದ ಬಂದ ನಂತರ ಶಂಕರಂ ನಡೆದ ವಿಚಾರವನ್ನು ಅವನ ಗೆಳೆಯನ ಜೊತೆ ಹೇಳಿ ದುಃಖಪಟ್ಟ. ನಿನಗೆ ಹಣವನ್ನು ಬಡ್ಡಿಗೆ ಬಿಡೋದು, ಹೋಟೆಲ್ ನಡೆಸೋದು ಮಾತ್ರನೇ ಗೊತ್ತಿರೋದು. ಆದ್ರೆ ಅದನ್ನ ಇವಾಗ ಮಾಡ್ಬೇಕಂದ್ರೆ ನಿನಗೆ ಹಣ ಬೇಕು. ಹಣ ಸಂಪಾದನೆ ಮಾಡ್ಲಿಕ್ಕೆ ಒಂದು ದಾರಿ ಹೇಳ್ತೀನಿ, ಮಾಡ್ತೀಯಾ? ಖಂಡಿತ ಮಾಡ್ತೀನಿ ಕಣೋ. ನನ್ನ ಹೆಂಡತಿ ಮಕ್ಕಳನ್ನ ಸಾಕ್ಬೇಕಲ್ವಾ, ಅದಕ್ಕಾದ್ರೂ ಏನೇ ಕಷ್ಟ ಬಂದ್ರೂ ಖಂಡಿತ ಮಾಡ್ತೀನಿ. ಸರಿ, ನೀನು ತಂಗಿ ನಮ್ಮನೆಯಲ್ಲೇ ಬಂದಿರಿ, ನಾವಿಬ್ರು ಸೇರ್ಕೊಂಡು ಹೊಲದ ಕೆಲಸ ಮಾಡೋಣ. ನಿನಗೆ ಹಣ ಬರ್ಲಿಕ್ಕೆ ನಾನ್ ಸಹಾಯ ಮಾಡ್ತೀನಿ. ಹಾಗೆ ಅಂತ ಅವನು ಹೇಳಿದ ತಕ್ಷಣ ಶಂಕರಂ ಒಪ್ಪಿಕೊಂಡು ಅಂದಿನಿಂದ ಹೊಲದ ಕೆಲಸವನ್ನು ಮಾಡ್ತಾ ಇದ್ದ. ಶಂಕರಂ ಹೊಲದ ಕೆಲಸ ಮಾಡುವಾಗ ಅದರಲ್ಲಿ ಅವನು ಆನಂದವನ್ನು ನೋಡಿದ. ಒಂದು ದಿನ ಸೋಮಾರಿಯಾದ ತಿಪ್ಪಣ್ಣ ತುಂಬಾ ಕುಡಿದು ಮನೆಗೆ ಬಂದ. ತಿಪ್ಪಣ್ಣ ತುಂಬಾ ಕುಡ್ದಿದ್ದಾನೆ ಅಂತ ಅವನ ಹೆಂಡತಿ ತುಂಬಾ ಕೋಪದಿಂದ, ಈ ಆಳಾದ ಮನುಷ್ಯ ಇವತ್ತು ಕೂಡ ಮತ್ತೆ ಕುಡ್ಕೊಂಡ್ ಮನೆಗ್ ಬಂದಿದ್ದಾರೆ. ನನಗೆ ಏನ್ ಮಾಡೋದು ಅಂತ ಅರ್ಥ ಆಗ್ತಾ ಇಲ್ಲ. ಏನ್ರಿ, ನೀವೀಗೆ ಕುಡಿಯುವ ಹಣವನ್ನು ಮನೆಗೆ ಕೊಟ್ರೆ ಮನೆಗೆ 2 ದಿನಕ್ಕೆ ಬೇಕಾದ ವಸ್ತುಗಳನ್ನ ತಗೊಳ್ತೀನಲ್ವಾ? ಅಬ್ಬಬ್ಬಾ, ಮನೆಗ್ ಬಂದ ತಕ್ಷಣ ಏನೇ ನಿನ್ ತಲೆನೋವು, ಅದಕ್ಕೇನೆ ನಾನು ಕುಡ್ಕೊಂಬರೋದು. ಮೊದ್ಲು ಬಂದು ತಿನ್ರಿ. ಹಾಗೆ ಅಂತ ಹೇಳಿದ ತಕ್ಷಣ ತಿಪ್ಪಡು ಅಲ್ಲಿಂದ ಏನು ಮಾತನಾಡದೆ ಹಿಂದೆ ಹೊರಟು ಹೋದ. ಆವಾಗ ನೋಡಿದ್ಲು, ತಿಮ್ಮಣ್ಣನ ಬಟ್ಟೆ ಪೂರ್ತಿಯಾಗಿ ಹರಿದೋಗಿತ್ತು. ಏನ್ರಿ ನಿಮ್ ಬಟ್ಟೆ ಈ ರೀತಿ ಹರಿದೋಗಿದೆ? ಎಲ್ಲಾದ್ರೂ ಕುಡ್ದು ಬಿಟ್ಟು ಯಾರ ಜೊತೆ ಆದ್ರೂ ಜಗಳ ಮಾಡ್ಕೊಂಡ್ರಾ? ಏನ್ರಿ, ಏನಾಯ್ತು ಹೇಳ್ರಿ? ಯಾರ ಜೊತೆ ಆದ್ರೂ ಜಗಳ ಮಾಡಿದ್ರಾ? ಆದ್ರೆ ಯಾರ ಜೊತೆ ಜಗಳ ಮಾಡುವ ಧೈರ್ಯ ನಿಮಗಿಲ್ಲ. ನಿಮ್ಮ ಬಟ್ಟೆ ಹೇಗೆ ಹಾಗೆ ಆಯ್ತು ಅಂತ ಹೇಳ್ರಿ. ಶಾಂತ ಕೇಳಿದ ತಕ್ಷಣ ತಿಮ್ಮಯ್ಯನಿಗೆ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ಲಿಲ್ಲ. ಅಯ್ಯೋ, ನಾನು ಕುಡ್ಕೊಂಡು ನಾಯಿ ಜೊತೆ ಜಗಳ ಆಡ್ದೆ ಅಂತ ಇವಳಿಗೆ ಗೊತ್ತಾದ್ರೆ ಅಯ್ಯೋ ನನ್ನ ಬೈತಾಳಲ್ಲಪ್ಪ. ಮೊದ್ಲೇ ಇವಳು ಸರಿಯಾದ ಗಂಡು ಬಿರಿ. ಹೀಗೆ ಅವನು ಆಲೋಚನೆ ಮಾಡ್ತಿರುವಾಗ, ಏನ್ರಿ ಬಟ್ಟೆ ಹೇಗೆ ಅರ್ಧೋಯ್ತು ಅಂತ ನಾನ್ ಕೇಳ್ತಾ ಇದ್ರೆ ನೀವೇನೋ ಆಲೋಚನೆ ಮಾಡ್ತಾ ಇದ್ದೀರಾ? ಅದಾ, ಬರುವ ದಾರಿಯಲ್ಲಿ ನಾನು ಬಿದ್ಬಿಟ್ಟೆ ಕಣೆ. ಹಾಗೆ ಬಟ್ಟೆ ಹರಿದೋಗಿ ಹೀಗೆ ಗಲೀಜಾಗಿದೆ. ಹೌದಾ, ಅದೇನಾ ವಿಚಾರ? ಹಬ್ಬಬ್ಬ, ಹೀಗೆ ಸುಳ್ಳೇಳಕ್ಕೂ ನಿಮಗೆ ತುಂಬಾನೇ ಧೈರ್ಯ ಬೇಕು ರೀ. ನಿಮ್ಮಂತವನಿಗೆ ಮನೇಲೇನಾದ್ರೂ ಕೆಲಸ ಮಾಡಿ ಅಂದ್ರೆ ನಿಮ್ ಕೈಯಲ್ಲಿ ಸಾಧ್ಯನೇ ಇಲ್ಲ. ಆದ್ರೆ ಕೆಲ್ಸಕ್ಕೆ ಹೋಗದೆ ಹೊಟ್ಟೆ ತುಂಬಾ ಕುಡಿದು ನಾಯಿಗಳ ಜೊತೆ ಜಗಳ ಆಡಕ್ಕೆ ಮಾತ್ರ ನಿಮ್ಗೆ ಧೈರ್ಯ ಇದೆ. ನನ್ನ ತಲೆಯಲ್ಲಿರುವ ಹಣೆ ಬರಹ ಇಷ್ಟೇ. ನಿಮ್ಮ ಸೋಮಾರಿತನ ದರಿದ್ರ ನನ್ನ ತಲೆಯಲ್ಲಿ ಸುತ್ಕೊಂಡಿದೆ. ಇಷ್ಟು ದೊಡ್ಡವನಾಗಿ ಬೆಳ್ಕೊಂಡು ಕುಡಿದು ಹಾಳಾಗಿ ರಸ್ತೆಯಲ್ಲಿ ಇರೋರ್ ಜೊತೆ ಜಗಳ ಮಾಡ್ಕೊಂಡು ನಾಯಿ ಬಾಯಿಗೆ ಬಿದ್ದು ಬರ್ತಿರಲ್ವ ನೀವು? ಏಯ್, ಯಾಕೆನೆ ಬೈತೀಯಾ? ನೀನ್ ಊಟ ಬೇಡ, ಏನು ಬೇಡ, ನಾನು ಹೋಗಿ ಮಲ್ಕೋತೀನಿ. ಹೊರಗಡೆ ಹೋಗಿ ಗಂಡ್ಸಾಗಿ 4 ರೂಪಾಯಿ ಸಂಪಾದನೆ ಮಾಡಕ್ಕೆ ಮಾತ್ರ ಆಗಲ್ಲ. ಹೊರಗಡೆ ಹೋಗಿ ಕುಡ್ಕೊಂಡು ಕುಡಿಯಕ್ಕೆ ಹಣ ಇಲ್ಲದಿದ್ರೆ ಹೊಲನ ಮಾರಿ ಕುಡಿತಾರೆ. ಅಯ್ಯೋ ದೇವ್ರೆ, ಇಂಥ ಮನುಷ್ಯನ್ ಜೊತೆ ನನ್ ಜೀವನ ಹೇಗಪ್ಪ ಸಾಗ್ಸೋದು? ನನ್ ಜೀವನ ಹಾಳೆ. ಹಬ್ಬಬ್ಬಾ,
ಈ ರೀತಿ ಅರ್ಥ ಇಲ್ಲದ ಮಾತು. ಅಯ್ಯೋ ದೇವ್ರೆ, ಇನ್ನು ಇದು ಎಷ್ಟು ದಿನ? ಹೀಗೆ ತಿಮ್ಮಣ್ಣ ಅವನ ಮನಸ್ಸಲ್ಲಿ ಆಲೋಚನೆ ಮಾಡ್ತಿದ್ಲು. ಆದ್ರೂ ಶಾಂತ ಅವನನ್ನು ಬೈಯದ್ನ ಬಿಡ್ಲೇ ಇಲ್ಲ. ತಿಪ್ಪಣ್ಣ ಹೆಂಡತಿ ಜೊತೆ ಬೈಗುಳ ತಿನ್ಕೊಂಡು ಹಾಗೇನೆ ಮಲ್ಕೊಂಡ. ಹೀಗೆ ಆ ದಿನ ಕಳೆಯಿತು. ಈ ಕಡೆ ಊರಿನ ಅಧ್ಯಕ್ಷರ ಮನೆ ಮುಂದೆ ಊರಿನ ಅಧ್ಯಕ್ಷರಿಗೂ ಮೇಸ್ಟ್ರಿಗೂ ಒಂದು ವಿವಾದವಾಗ್ತಿತ್ತು. ಅಯ್ಯ, ಊರಲ್ಲಿ ಅರ್ಧಕ್ಕೆ ಅರ್ಧ ಜನ ಸೋಮಾರಿಗಳಿದ್ದಾರೆ. ಮೊನ್ನೆ ದಿನ ಪಕ್ಕದೂರಲ್ಲಿ ಒಂದು ವಿಚಾರದ ಬಗ್ಗೆ ಮಾತಾಡಕ್ಕೆ ಹೋದಾಗ ಆ ಊರಲ್ಲಿ ನಮ್ಮ ಊರಲ್ಲಿ ತುಂಬಾ ಸೋಮಾರಿಗಳಿದ್ದಾರೆ ಅಂತ ನಮ್ಮ ಊರಿನ ಬಗ್ಗೆ ಮಾತಾಡ್ತಾ ಇದ್ರು. ಇವಾಗ ಏನ್ ಮಾಡೋದು ಮಾಸ್ಟ್ರೇ? ನಮ್ಮ ಊರು ಹೀಗೇನೆ ಇದ್ರೆ ನಮ್ಮ ಊರಿನಲ್ಲಿ ಸೋಮಾರಿಗಳೇ ಜಾಸ್ತಿ ಆಗ್ತಾರೆ. ಆದ್ರಿಂದ ಸೋಮಾರಿಗಳನ್ನ ನಮ್ಮ ಊರಿಂದ ಹೊರಗಡೆ ಕಳಿಸಿದ್ರೆ ಹೇಗೆ? ಏನ್ ಹೇಳ್ತೀರಾ ಮೇಸ್ಟ್ರೇ? ಈ ವಿಷಯವನ್ನು ಊರೊಳಗೆ ಡಂಗೂರ ಸಾರಿಸ್ತೀನಿ. ಹಾಗೆಂತ ಆ ವಿಷಯವನ್ನು ಊರೊಳಗೆ ಡಂಗೂರ ಸಾರಿಸಿದ್ರು. ಹೀಗೆ ಡಂಗೂರ ಸಾರಿಸುವ ಕನಕಯ್ಯ, ಹೇಳ್ರಪ್ಪೋ ಕೇಳ್ಕೊಳ್ಳಿ, ಊರಿನ ಅಧ್ಯಕ್ಷರು ಮೇಸ್ಟ್ರು ಇಬ್ಬರು ಸೇರಿ ತೆಗೆದುಕೊಂಡ ತೀರ್ಮಾನ ಏನಂದ್ರೆ, ಈ ದಿನದಿಂದ ಊರಲ್ಲಿ ಯಾರು ಕೆಲಸಕ್ಕೆ ಹೋಗದೇನೆ ಮನೆಯಲ್ಲಿ ಸೋಮಾರಿಯಾಗಿ ಇದ್ದಾರೋ ಅವರನ್ನು ಈ ಊರಿಂದ ಹೊರಗೆ ಕಳಿಸ್ತಾರಪ್ಪೋ. ಊರಿನ ಜನರೆಲ್ಲ ಇದನ್ನ ಗಮನ ಇಟ್ಟು ಕೇಳ್ಕೊಳ್ಳಿ. ಈ ಊರಲ್ಲಿ ಯಾರೆಲ್ಲ ಬದಲಾಗಬೇಕು ಅನ್ಕೊಂಡಿದ್ದೀರೋ ಅಂಥವರಿಗೆ ಒಂದು ಅವಕಾಶ ಕೊಡ್ತೀವಿ. ಅಂಥವ್ರು ಯಾರಾದ್ರೂ ಇದ್ರೆ ಊರಿನ ದೊಡ್ಡ ಮನುಷ್ಯರ ಜೊತೆ ಹೋಗಿ ಮಾತಾಡ್ರಪ್ಪೋ. ಆ ಮಾತುಗಳನ್ನು ಕೇಳಿಸಿಕೊಂಡ ತಿಪ್ಪಣ್ಣನ ಹೆಂಡತಿ ಶಾಂತ, ಅಯ್ಯೋ ಸೋಮಾರಿ ಗಂಡನೆ, ಆ ಮಾತ್ನ ನಿನ್ ಕಿವಿ ಕೊಟ್ಟು ಕೇಳಿದೀಯಾ ಇಲ್ವಾ? ಇವಾಗ್ಲಾದ್ರೂ ಒಬ್ಬ ಮನುಷ್ಯನಾಗಿ ಬದಲಾಗಿ ಕೆಲ್ಸಕ್ಕೆ ಹೋಗ್ತೀಯಾ, ಇಲ್ಲ ಸೋಮಾರಿಯಾಗಿ ಇದ್ಕೊಂಡೆ ನಮ್ಮ ಊರಿನ ಅಧ್ಯಕ್ಷರ ಜೊತೆಯಿಂದ ಪೆಟ್ಟು ತಿಂದು ಹೊರಗೋಗ್ತೀಯಾ? ಅಯ್ಯೋ ಏನೇ ಬೆಳಿಗ್ಗೆ ಬೆಳಿಗ್ಗೆ ನಿನ್ ರಾಮಾಯಣ ಏನೇ ಬೊಗಳಿದ್ದಾರೆ? ಏನು ಡಂಗೂರ ಸಾರಿಸಿದ್ರು ಅಂತ ಕೇಳ್ತಾ ಇದ್ದೀರಾ? ಈ ಊರೊಳಗೆ ಸೋಮಾರಿಗಳು ಯಾರಾದ್ರೂ ಇದ್ರೆ ಅವ್ರನ್ನ ಈ ಊರಿಂದ ಆಚೆ ಕಳಿಸ್ತಾರಂತೆ. ನೀವು ಪ್ರತಿದಿನ ಕುಡ್ಕೊಂಡ್ ಬಂದು ಹಾಗೇನೆ ಮಲ್ಕೋತೀರಲ್ವಾ? ಹೀಗೆ ಸೋಂಬೇರಿಯಾಗಿ ಇದ್ದೀರಲ್ವಾ? ನಿಮ್ಮಂತವ್ರು ತಿದ್ಕೊಂಡು ಕೆಲ್ಸಕ್ಕೆ ಹೋಗ್ಬೇಕಂತೆ. ಹೌದಾ? ಹಾಗಾದ್ರೆ ಇವಾಗ ಏನ್ ಮಾಡದೆ ಶಾಂತ? ಹಾಗೆ ಅಂತ ಕೇಳ್ತಾ ಇರುವಾಗ ಅದೇ ಸಮಯಕ್ಕೆ ಊರಿನ ಅಧ್ಯಕ್ಷರು ತಿಪ್ಪಣ್ಣನ ಕರ್ಕೊಂಬರ್ಲಿಕ್ಕೆ ಇಬ್ಬರು ವ್ಯಕ್ತಿಗಳನ್ನು ಕಳಿಸಿದ್ರು. ಏ ತಿಪ್ಪಣ್ಣ, ಬಾ, ಅಧ್ಯಕ್ಷರು ನಿನ್ನ ಕರ್ಕೊಂಬರಕ್ ಕೇಳಿದ್ದಾರೆ. ನೀವು ಮುಂದೆ ಹೋಗಿ, ನಾನು ಬರ್ತೀನಿ. ಅದೆಲ್ಲ ಆಗೋದಿಲ್ಲ, ಯಜಮಾನ್ರು ಹೇಳಿದ್ದಾರೆ ನಿನ್ನ ಜೊತೆಗೇನೆ ಎಳ್ಕೊಂಡ್ ಬರ್ಲಿಕ್ಕೆ. ಆ ಕಡೆ ಒಬ್ಬ ಈ ಕಡೆ ಒಬ್ಬ ಅಂತ ತಿಪ್ಪಣ್ಣನನ್ನು ಎಳ್ಕೊಂಡು ಅಧ್ಯಕ್ಷರ ಬಳಿ ಹೋದ್ರು. ಹೀಗೆ ಸ್ವಲ್ಪ ಸಮಯದಲ್ಲೇ ಅವರ ಮನೆ ಮುಂದೆ ಹೋಗಿದ್ದ. ಲೇ ತಿಮ್ಮಣ್ಣ, ನಿನ್ನೆ ರಾತ್ರಿ ನೀನ್ ಮಾಡಿದ ಕೆಲಸ ಏನು? ಅಯ್ಯ, ನಾನೇನು ಮಾಡಿಲ್ಲಯ್ಯ. ಊರೊಳಗೆ ಹುಲಿ ಬಂದಿದೆ ಅಂತ ಕಾಪಾಡಿ ಅಂತ ಕಿರ್ಚ್ಕೊಂಡು ನಾನು ಆ ಕಡೆ ಬಂದಿದ್ದೆ ಕಣೋ. ಆವಾಗ ಗೊತ್ತಾಯ್ತು ನೀನ್ ಮಾಡಿರುವ ಕೆಲಸ. ಹುಲಿಯನ್ನೇ ನೀನು ಹಾಗೆ ಓಡಿಸಿದೀಯಾ ಅಂದ್ರೆ ನೀನು ಎಷ್ಟು ದೊಡ್ಡ ವೀರ ಕಣೋ. ನಿನ್ನಂಥವ್ರು ಈ ಊರಲ್ಲಿ ಇದ್ದೀರಾ ಅಂದ್ರೆ ನನಗೆ ಗರ್ವವಾಗಿದೆ. ಏನು, ನಿನ್ನೆ ರಾತ್ರಿ ನಾನು ಹುಲಿ ಜೊತೆ ಜಗಳ ಮಾಡಿದ್ನ? ಅಯ್ಯೋ ದೇವ್ರೇ, ನಾನು ನಾಯಿ ಅಂತ ಕುಡ್ದ ಮತ್ತಿನಲ್ಲಿ ಹುಲಿ ಜೊತೆನೇ ಜಗಳ ಮಾಡಿದ್ದೀನಾ? ನನ್ನ ಮೈ ಮೇಲೆ ಹುಲಿಯ ಗುರುತೆ ಇದ್ದಿದ್ದ ನಾಯಿದಲ್ವಾ? ಏನೋ ತಿಪ್ಪಣ್ಣ, ನಾನು ನಿನ್ನ ಇಷ್ಟೊಂದು ಹೊಗಳ್ತಾ ಇದ್ರೆ ನೀನು ಕಿವಿಗೆ ಕೇಳದ ಹಾಗೆ ಏನು ಮಗ್ನನಾಗಿ ನಿಂತಿದೀಯಾ? ಅಯ್ಯ, ಅದು ಏನು ಇಲ್ಲಯ್ಯ. ನಿನ್ನೆ ರಾತ್ರಿ ಆ ಕಡೆ ಹೋಗ್ತಾ ಇದ್ನ, ಅವಾಗ ಹುಲಿ ನೋಡ್ದೆ. ಅದಕ್ಕೇನೆ ಅದನ್ನ ಅಲ್ಲಿಂದ ಓಡ್ಸೋಣ ಅಂತ 2 ಏಟು ಬಾರಿಸ್ದೆ. ಅವಾಗ್ಲೇ ನನ್ನ ಮೇಲೆ ಈ ಗಾಯಗಳಾಗಿದ್ದು. ಇಲ್ಲಿ ನೋಡಿ. ಹಾಗೆಂತ ಅವನ ಬೆನ್ನ ಮೇಲೆ ಇದ್ದ ಗುರುತುಗಳನ್ನು ತೋರಿಸಿದ. ಸಭಾಷ್ ಕಣೋ ತಿಮ್ಮಣ್ಣ, ನಮ್ಮ ಊರಲ್ಲಿ ತುಂಬಾ ಜನ ಸೋಮಾರಿಗಳಿದ್ದಾರೆ. ಅವರಿಗೆ ಒಂದು ಅವಕಾಶ ಕೊಡ್ತಾ ಇದ್ದೀನಿ. ಇಂದಿನಿಂದ ಆ ಸೋಮಾರಿಗಳಿಗೆ ನೀನೇ ಸರಿಯಾದ ಗುರು. ನೀನೇ ಅವರಿಗೆ ಪಾಠವನ್ನು ಕಲಿಸಿ ಪ್ರತಿಭಾವಂತರಾಗಿ ಮಾಡಬೇಕು. ಪ್ರತಿದಿನ ನಿನಗೆ ಸಂಬಳ ಹಾಕಿ ಕೊಡ್ತೀನಿ. ಸರಿ ಅಯ್ಯ. ಹೀಗೆ ಊರಿನ ಅಧ್ಯಕ್ಷರು ತಿಮ್ಮಣ್ಣನನ್ನು ಕರೆದು ಊರಿನ ಸೋಮಾರಿಗಳ ಜವಾಬ್ದಾರಿಯನ್ನು ಅವನ ಕೈಯಲ್ಲಿ ಒಪ್ಪಿಸಿದ. ತಿಮ್ಮಣ್ಣ ನಡೆದ ವಿಚಾರವನ್ನೆಲ್ಲ ಅವನ ಹೆಂಡತಿ ಜೊತೆ ಹೇಳಿದ. ಅಯ್ಯೋ ಅಯ್ಯೋ ಅಯ್ಯೋ, ಹೌದಾ? ನೀವು ನಿನ್ನೆ ರಾತ್ರಿ ಕಂಠಪೂರ್ತಿ ಕುಡಿದ ಮತ್ತಿನಲ್ಲೇ ಹಾಗೆ ಮಾಡಿದೀರಾ. ಇಲ್ಲದಿದ್ರೆ ನಿಮಗೆ ಅಷ್ಟೊಂದು ಧೈರ್ಯ ಎಲ್ಲಿಂದರಿ ಬಂತು? ಏನಾದ್ರೂ ಒಂದು ಕೆಲಸ ಹೇಳಿದ್ರೆ ಸೋಮಾರಿ ವೀರ, ನಿದ್ರೆ ಮಾಡುವ ವೀರ, ಕುಡಿಯುವಂತಹ ವೀರ. ಏ ಶಾಂತ, ಇವಾಗ ನೋಡೆ ನನ್ನ ವೀರತನವನ್ನು. ಸೋಮಾರಿಗಳಿಗೆ ನಾನೇ ದೊಡ್ಡ ನಾಯಕ. ಅಯ್ಯ ನನಗೆ ಪ್ರತಿದಿನ ಸಂಬಳ ಹಾಕಿ ಕೊಡ್ತೀನಿ ಅಂದಿದ್ದಾರೆ. ಹೀಗೆ ಮನೆಯೊಳಗೆ ಗಂಡ ಹೆಂಡತಿ ಇಬ್ರು ಮಾತಾಡ್ತಾ ಇರುವಾಗ ಬಾಗಿಲಲ್ಲಿ ನಿಂತು ಕೇಳಿಸ್ಕೊಳ್ತಾ ಇದ್ದ ಸೋಮಾರಿಗಳಲ್ಲಿ
ಒಬ್ಬ ಸೋಮಯ್ಯ, ನೋಡ್ದಾನು ತಿಮ್ಮಣ್ಣನ ಹೆಂಡತಿ ಅವ್ರನ್ನ ಹೇಗೆ ಹೊಗಳ್ತಾ ಇದ್ದಾರೆ ಅಂತ. ಶಾಂತ ಬೈತಾನೆ ಹೊಗಳ್ತಾ ಇದ್ದಾಳೆ ಅನ್ನುವುದು ಅವರಿಗೆ ಅರ್ಥವಾಗಲಿಲ್ಲ. ಒಂದು ದಿನ ಊರೊಳಗೆ ಕಳ್ಳರು ಬಂದಿದ್ದಾರೆ ಎಂಬ ವಿಚಾರವನ್ನು ತಿಳಿದುಕೊಂಡ ಅಧ್ಯಕ್ಷರು, ಲೇ ತಿಮ್ಮಣ್ಣ, ಎಲ್ಲರಿಗೂ ಧೈರ್ಯ, ಕಳ್ಳ ಬಂದ್ರೆ ಹೇಗೆ ಹಿಡಿಬೇಕು ಅಂತ ಎಲ್ಲವನ್ನೂ ಹೇಳಿಕೊಡು. ಅಯ್ಯ, ಎಲ್ರಿಗೂ ಹೇಳ್ಕೊಟ್ಟಿದ್ದೀನಿ. ಹೌದಾ, ಸರಿ, ಇವತ್ತಿಂದ ಸೋಮಾರಿಗಳನ್ನು ಕರ್ಕೊಂಡೋಗಿ ಊರಿನ ಆಚೆ ಇರು. ಸರಿ ಅಯ್ಯ. ಲೇ ಬಂಡ್ರೋ, ಇವತ್ತಿಂದ ನಮ್ಮ ಊರೊಳಗೆ ಕಳ್ಳರು ಬಾರದ ಹಾಗೆ ನೋಡ್ಕೊಳ್ಳುವ ಕೆಲ್ಸ. ಹಾಗೆ ಅಂತ ಹೇಳಿ ಊರಿನ ಕಾಡಿನ ಭಾಗಕ್ಕೆ ಬಂದ. ಅಯ್ಯೋ, ಅವತ್ತೇನೋ ಕುಡ್ದ ಮತ್ತಲ್ಲಿ ಹುಲಿ ಜೊತೆ ಜಗಳ ಮಾಡಿದೆ. ಆದ್ರೆ ಇವಾಗ ಏನಪ್ಪ ಮಾಡೋದು? ಇಲ್ಲಿ ನೋಡ್ರೋ, ಎಲ್ಲರೂ ಆ ಮರದ ಮೇಲೆ ಹತ್ತಿ ಮಲ್ಕೊಳ್ಳಿ. ನಿಮಗೇನಾದ್ರೂ ಹೆಚ್ಚು ಕಡಿಮೆ ಆದ್ರೆ ನನ್ನಿಂದ ನೋಡ್ಕೊಂಡು ಸುಮ್ಮನೆ ಇರಕ್ಕಾಗಲ್ಲ. ಎಲ್ಲರೋಗಿ ನೆಮ್ಮದಿಯಾಗಿ ನಿದ್ರೆ ಮಾಡಿ. ಹಾಗೆ ಅಂತ ಹೇಳಿದ. ಇದನ್ನೆಲ್ಲ ದೂರದಿಂದ ಅಧ್ಯಕ್ಷರು ಮೇಷ್ಟ್ರು ನೋಡ್ತಾ ಇದ್ರು. ನೋಡಿದ್ರ ಮೇಷ್ಟ್ರೆ, ತಿಮ್ಮಣ್ಣ ಎಷ್ಟು ದೊಡ್ಡ ಬುದ್ಧಿವಂತ ಅಂತ ಕಳ್ಳರನ್ನು ಹಿಡಿಯಲು ಏನೋ ಉಪಾಯ ಮಾಡಿದಾನೆ. ಸರಿ ಅಯ್ಯ, ಏನ್ ನಡೀತದೆ ಅಂತ ನೋಡೋಣ. ಹಾಗೆ ಅಂತ ಇಬ್ಬರು ತೀರ್ಮಾನ ಮಾಡಿ ದೂರದಲ್ಲೇ ನಿಂತು ಅವನನ್ನು ನೋಡ್ತಾನೆ ನಿಂತಿದ್ರು. ಸ್ವಲ್ಪ ಹೊತ್ತಲ್ಲೇ ಅಲ್ಲಿಗೆ ಕಳ್ಳರು ಬಂದ್ರು. ತಿಮ್ಮಣ್ಣ ಮಲ್ಕೊಂಡಿರೋದ್ನ ನೋಡಿದ ಕಳ್ಳನಾದ ನಾಗಪ್ಪ, ಲೇ, ಈ ಊರಿನ ವೀರ ಇವನೇ ಆಗಿರ್ಬೇಕು. ಆದ್ರೆ ನಾವು ಬರ್ತೀವಿ ಅಂತ ಗೊತ್ತಿದ್ದು ಎಷ್ಟು ಧೈರ್ಯವಾಗಿ ಮಲಗಿದಾನೆ ನೋಡ್ದ. ಇವನು ಏನೋ ಉಪಾಯ ಮಾಡ್ಕೊಂಡೆ ಮಲಗಿದಾನೆ. ನಾವು ಒಂದು ಹೊರಟೋಗ್ಬೇಕು ಅಥವಾ ಹುಷಾರಾಗಿ ಇರಬೇಕು. ಹೀಗೆ ಅವರಿಬ್ಬರು ನೋಡ್ತಾ ಇದ್ದಂಗೆ ತಿಮ್ಮಣ್ಣ ಎದ್ದೇ ಬಿಟ್ಟ. ಅವರಿಬ್ಬರು ತಿಮ್ಮಣ್ಣನನ್ನು ನೋಡಿ ಹೆದರ್ಕೊಂಡು ಅವನ ಜೊತೆ ಕ್ಷಮೆ ಕೇಳಲು ಹೋಗಿ ಕ್ಷಮೆಯನ್ನು ಕೂಡ ಕೇಳಿದ್ರು. ತಿಮ್ಮಣ್ಣ ಅವರನ್ನು ನೋಡಿ ಕಿರುಚಿದ. ಭಯಕ್ಕೆ ಮರದ ಮೇಲೆ ಮಲಗಿದ್ದ ಸೋಮಾರಿಗಳು ಕಳ್ಳರ ಮೇಲೆ ಬಿದ್ರು. ಊರಿನ ಜನರೆಲ್ಲ ಕಳ್ಳರನ್ನು ಹಿಡ್ಕೊಂಡ್ರು. ಈ ಒಂದು ಸಣ್ಣ ಘಟನೆಯಿಂದ ತಿಮ್ಮಣ್ಣನ ಜೀವನವೇ ಬದಲಾಯಿತು. ಊರಿನ ಜನರೆಲ್ಲ ತಿಮ್ಮಣ್ಣನನ್ನು ಸೋಮಾರಿ ವೀರ ಅಂತ ಹೊಗಳ್ತಾ ಇದ್ರು.